ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೇನಪ್ಪ ವ್ಲಾಗ್ ಸಡನ್ನಾಗಿ ಕಾರಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನಾನು ಆಲ್ರೆಡಿ ಹೇಳ್ದ ಹಾಗೆ ಸೊ ಇವತ್ತು ನನ್ನ ಅಕ್ಕ ಮತ್ತು ನನ್ನ ಭಾವ ಇದ್ದಾರೆ ಆಲ್ರೆಡಿ. ಸೊ ಇವತ್ತು ಇವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಗೆ ಎದ್ದು 6:30 ರೆಡಿ ಇದ್ದು ಹೋಗ್ತಾ ಇದ್ದೀವಿ. ಆನ್ ದ ವೇ ಇದ್ದೀವಿ. ಸೊ ಬನ್ನಿ, ಹೇಗೆ ಅನಿಸ್ತಿದೆ ಕೇಳೋಣ ಅವರಿಬ್ಬರಿಗೂ. ಹೇಗೆ ಅನಿಸ್ತಿದೆ ನಿಮಗೆ ಫಸ್ಟ್ ಟೈಮ್ ಪ್ರೀ ವೆಡ್ಡಿಂಗ್ ಶೂಟ್? ಚೆನ್ನಾಗಿದೆ, ಎಕ್ಸೈಟ್ಮೆಂಟ್ ಆಗಿದೆ, ಚೆನ್ನಾಗಿ ಮಾಡಬೇಕು ಅಂತ ಫೀಲ್. ಓಕೆ, ಬಾಬಾ ಫುಲ್ ಸೈಲೆಂಟು. ಅಕ್ಕ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನನಗಂತೂ ತುಂಬ ಎಕ್ಸೈಟೆಡ್ ಆಗಿದೆ. ಇವ್ರು ನಾನು ತುಂಬ ಕೇಳ್ಕೊಂಡಿದ್ದಕ್ಕೆ ಒಪ್ಕೊಂಡಿದ್ದು. ಪರವಾಗಿಲ್ಲ, ಖುಷಿಯಾಗಿದೆ. ನೀವು ಅನ್ಕೊಂಡಾಗೆ ಎಲ್ಲ ಆಗ್ತಿದ್ಯಾ ಅಕ್ಕ? ಹೌದು. ಓಕೆ ಗೈಸ್, ಮುಂದೆ ಏನೇನಾಗುತ್ತೆ, ಶೂಟಲ್ಲಿ ಏನೇನೆಲ್ಲ ನಡೆಯುತ್ತೆ, ಬಿಹೈಂಡ್ ದ ಸೀನ್ಸ್ ಎಲ್ಲ ನನ್ನ ಬ್ಲಾಗಲ್ಲಿ ಸಿಗುತ್ತೆ. ಆ್ಯಂಡ್ ಸ್ಟೇ ಟ್ಯೂನ್ಡ್. ನಾವು ಬಂದಿದ್ದೀವಿ ಈಗ UB ಸಿಟಿಗೆ. ಸಾಗರ್ ಬರ್ತಿದ್ದಾನೆ. ಇಲ್ಲಿ ನೋಡಿ, ನಂಗೆ ಒಳ್ಳೆ ಕಾಂಟೆಂಟ್ ಸಿಕ್ತು. ಅಕ್ಕ ಫುಲ್ ಖುಷು. ಮಾವ, ಸದ್ಯಕ್ಕೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋ ಒಂದು ಹಾಡು. ಇಂಕೆ ಮಿಂಕೆ ಮಿಂಕೆ ಕಾವಾಲೆ ಯಾರಿದ್ದು ಯಾರಿದ್ದು ಯಾರಿದ್ದು? ನಮಸ್ಕಾರ. ಹೇಗ್ಯಪ್ಪ, ಕಾಣಿಸ್ತಾ ಇಲ್ಲ. ಹಲೋ ಸಾಗರ್, ಗುಡ್ ಮಾರ್ನಿಂಗ್. ಗೈಸ್, ಚಳಿಗೆ ನಡುಕ್ತಾ ಇದ್ದೀನಿ ಗೈಸ್. ಇವ್ನು ನೋಡ್ರಿ ಸ್ವೆಟ್ರ್ ಹಾಕೋ ಬಂದ್ಬಿಟ್ಟವನೆ. ನಾನು ಅಕ್ಕ ಮಾತ್ರ ಬಂದಿರೋದು. ಇನ್ನೆಲ್ಲ ಪುಲ್ ಓವರ್ಸು ಆಮೇಲೆ ಜಾಕೆಟ್ಸ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ಗಡ 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 ಅಂದಿದ್ದಾರೆ. ಅಕ್ಕ ಗೆಟ್ಟಿಂಗ್ ರೆಡಿ ಗೈಸ್. ಅಲ್ಲಿ ಬಾವದ ಶೂಟ್ ನೋಡಿ. ಓಹೋ ವಾವ್. ಅಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಗೈಸ್, ಏನೇನೆಲ್ಲ ಮಾಡಬೇಕು ಅಂತ. ಅಯ್ಯಯ್ಯೋ, ಸಾಗರ್ ಏನೋ ಹೇಳ್ತಾನಂತೆ, ಕೇಳಿಸ್ಕೊಳ್ಳಿ ಗೈಸ್. ಏನು ಗೊತ್ತಾ, ನಮ್ಮ ತಂಗಿ ಎದ್ದೊಳೋದು 11 ಗಂಟೆಗೆ, 10 ಗಂಟೆಗೆಲ್ಲ. ನಾನು ಹೇಳಿದ ತಕ್ಷಣ 5 ಗಂಟೆಗೆ ಶಾರ್ಪಾಗಿ ಎದ್ದೋಳ್ಬಿಟ್ಟವಳೆ. ನಿಜ, ನಮ್ಮ ತಂಗಿ ನನ್ನ ಮಾತು ಯಾವತ್ತೂ ಮೀರಲ್ಲ. ನನ್ನ ತಂಗಿ ದೇವರು. ನಮ್ಮ ತಂಗಿ ದೇವರಲ್ಲ, ದೇವ್ರ ಥರ. ನನ್ನ ತಂಗಿ ತುಂಬ ಒಳ್ಳೆಯವಳು. ನಮ್ಮ ತಂಗಿ ದೇವರು, ಒಳ್ಳೆಯವಳು, ತುಂಬ ಒಳ್ಳೆಯವಳು. ನಿಜ ಹೇಳ್ಬೇಕಂದ್ರೆ ಥ್ಯಾಂಕ್ ಯು. ಅವಳು ಟ್ರಸ್ಟ್ ಮಾಡ್ದಂಗೆ ಇನ್ಯಾರೂ ಮಾಡಿಲ್ಲ. ಓಹ್, ಡೈರೆಕ್ಟ್ ಶಾಟ್. ಆಟಿಟ್ಯೂಡು ಅಕ್ಕ, ಆಟಿಟ್ಯೂಡ್ ಯಾಕೆ? ನಿಧಾನ ಸಮಾಧಾನ. ಕಮಾನ್, ಕೂಲ್. ನಿಜ, ನಾವು ಮಾತ್ರ ಸಿಕ್ಕಾಪಟ್ಟೆ ಫುಲ್ ಎಂಜಾಯ್ ಮಾಡ್ತಾ ಇದೀವಿ ಗೈಸ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ. ಅದು ಆಟಿಟ್ಯೂಡಲ್ಲಿ ಬಂದ್ರು ಗೈಸ್. ಕ್ಯಾಮ್ರಾಮನ್ ಮಾತ್ರ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ ಹೇಳ್ಕೊಡಕ್ಕೆ. ಅವರೇ ಮಾಡಿ ತೋರಿಸ್ತಿದ್ದಾರೆ ಪಾಪ. ಗೈಸ್, ಎಷ್ಟು ಕ್ಯೂಟ್ ಆಗಿದೆ ಇದು. ನೋಡಿ ಗೈಸ್, ಚಾಕ್ಲೇಟ್ ಬೆಳಗ್ಗೆ ಚಾಕ್ಲೇಟ್ ತಿಂತಾರೆ. ಪ್ರೋಟೀನ್ ಬಾರ್ ತಿಂತಾರೆ. ಪ್ರೋಟೀನ್ ಬಾರು ಡಯಟ್ ಅಂತಾರೆ. ಆಮೇಲೆ ಚಾಕ್ಲೇಟು ತಿಂತಾರೆ, ಪ್ರೋಟೀನು ತಿಂತಾರೆ. ಏನು ನೋಡೋಣ ಇವತ್ತು ಏನೇನು ಮಾಡ್ತಾರಂತ. ನಮ್ಮ ತಂಗಿ ಎಷ್ಟು ಕಷ್ಟ ಬೀಳ್ತಾರಲ್ಲ ನೋಡ್ರಿ. ಅಯ್ಯೋ ಪಾಪ ಪಾಪ. ಅಲ್ಲಿ ನೋಡಿ, ಇನ್ನೊಂದು ಪ್ರೀ ವೆಡ್ಡಿಂಗ್ ಕಪಲ್ಸು, ಇಲ್ಲೊಂದು ಪ್ರೀ ವೆಡ್ಡಿಂಗ್ ಕಪಲ್ಸ್. ಬೆಳಗ್ಗೆಯಿಂದ ನಾನು ಸಾಗರ್ ಯೋಚನೆ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಅಯ್ಯಪ್ಪ, ಅಲ್ಲ, ನಾವು ಇಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀವಲ್ಲ, ಯಾರು ಬಂದ್ಬಿಟ್ಟು ಸ್ಟ್ರೇಂಜರ್ ಫೋಟೋಗ್ರಫಿ ಮಾಡ್ತಾ ಇಲ್ಲ ನಮಗೆ. ಇಷ್ಟು ಆಮೇಲೆ ರೆಡಿ ಆಗಿದ್ದೀವಿ.
ಬೇಜಾರಾಗುತ್ತೆ ಒಂದೊಂದ್ಸಲಿ. ನೀನು ನಾನು ರೆಡಿಯಾಗಿರೋದು ಯಾರೂ ಬಂದು ಸ್ಟ್ರೇಂಜರ್ಸ್ ಫೋಟೋಗ್ರಫಿ ಮಾಡ್ತಾ ಇಲ್ಲ, ಆಮೇಲೆ ಯಾರೂ ಬಂದು ಬ್ರೇಕ್ ಡೌನ್ ಯುವರ್ ಔಟ್ಫಿಟ್ ಕೇಳ್ತಾ ಇಲ್ಲ, ಯಾರೂ ಕ್ವಶನ್ಸು ಕೇಳ್ತಾ ಇಲ್ಲ ಗೈಸ್, ಯಾರೂ ಇಲ್ಲ ಮೋಸ್ಟ್ಲಿ. ಆಮೇಲೆ ನೈಟ್ ಆದ್ಮೇಲೆ ಬರ್ತಾರೆ ಅನ್ಸುತ್ತೆ. ನಾವು ಅದೇ ಕಾಯ್ತಾ ಇದ್ದೀವಿ, ಯಾರಾದರೂ ಬರ್ತಾರೆ ಹೇಳ್ತಾರೆ ಕೇಳ್ತಾರೆ ಅನ್ಕೊಂಡು. ಇನ್ನೂ ಯಾರು ಬಂದಿಲ್ಲ, ಅದೇ ಬೇಜಾರು. ಇಲ್ಲೊಂದು ಶೂಟ್ ಆಯಿತು ಗೈಸ್, ಇವಾಗ ಮುಂದೆ ಹೋಗ್ತಾ ಇದ್ದಾರೆ. ನನಗೆ ಕಾಲೇ ನೋವು ಬಂದ್ಬಿಡ್ತು, ಅದಕ್ಕೆ ಸ್ಲೋ ಆಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಅಷ್ಟು ಉದ್ದ ಇದ್ದಾನೆ ಗೈಸ್, ಒಂದೇ ಜೆಲ್ ಇಟ್ಟರೆ ಇನ್ನೊಂದೇ ಜೆಲ್ಲೆಲ್ಲೋ ಇಡ್ತಾನೆ. ಅದಕ್ಕೆ ಅವ್ನ ಲೆವೆಲ್ಗೆ ಮ್ಯಾಚೇ ಮಾಡೋಕ್ಕಾಗಲ್ಲ ನಾನು, ಅದಕ್ಕೆ ನಾನು ಪುಟ್ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಔಟ್ಫಿಟ್ ಹಾಂ ಪಟ್ಕೊಂಡು ಹೇಗೆ ಬಾಹುಬಲಿ ಸ್ಟೈಲ್ బావా షోల్డర్ పైన ఎక్కించండి, షోల్డర్ వర్కౌట్ అంతా చేస్తారు కదా. జిమ్కి పోయినాడు బాత్రూమ్, జిమ్కి పోయినాడు బాత్రూమ్. ಅಯ್ಯೋ ಆರ್ತಾ ಇದೆ ಅದು. ಚಪ್ಪಲಿ ಬಿಡಿ, ತೊಂದರೆ ಇಲ್ಲ. ಸುಡುತ್ತೆ ಹಾಕೊಳ್ಳಿ. ಹಾಕೊಂಡಿರಿ. ಅವ್ರು ಹಿಡ್ಕೊಳಂತ ಗೈಸ್ ನೋಡಿ, ಅಲ್ಲಿ ಡ್ರೋನಲ್ಲಿ ಶೂಟ್ ಆಗ್ತಾ ಇದೆ. ಅಷ್ಟು ದೂರ ಹೋಗಿದ್ದಾರೆ. ಅಯ್ಯೋ ಈ ಫೋನಲ್ಲೆಲ್ಲ ಕಾಣಿಸ್ತಾನೆ ಇಲ್ಲ ಗುರು, ಅದು ನನಗೆ ಖುಷಿ ಆಗ್ತದೆ, ನಾನು ನೋಡಕ್ಕೆ ಕಾಣಿಸ್ತಿದೆ, ಬಟ್ ಫೋನಲ್ಲಿ ಕಾಣಿಸ್ತಾ ಇಲ್ಲ. ಛೇ, ಅಲ್ಲಿ ನೋಡಿ ಓ ಟೈಟಾನಿಕ್. సూపర్ గా వస్తుంది కదా, ముఖం చూస్తాను. రెడీ యాక్షన్. ನನಗೆ ಇಂಥವೆಲ್ಲ ಯಾವಾಗ ಅಲ್ಲ ಸಾಗರ್, ಏನಂದೆ ಇಂಥವೆಲ್ಲ ಯಾವಾಗ ನೋಡ್ತೀನೋ ಅನ್ಕೊಂಡಿದ್ದೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದಿಲ್ಲ. ಇಲ್ಲಿ ಪರವಾಗಿಲ್ಲ, ಇವೆಲ್ಲ ನೋಡ್ಬೇಕು, ಎಂಜಾಯ್ ಮಾಡಬೇಕು. ಮಾಡಪ್ಪ. ಯಾಕೆ ಹುಡುಗನೇ ಪ್ರಪೋಸ್ ಮಾಡ್ಬೇಕು, ಹುಡುಗಿ ಯಾಕೆ ಮಾಡಬಾರ್ದು? ಮಾಡಲ್ಲ, ಅದು ರೂಲ್ಸ್ ಆ ಥರ. ಕಿರ್ಚಿದೇನಕ್ಕೆ ಅವರು ನಾನೆಲ್ಲ ಬಿದ್ದೋದ್ರು ಅದು ಹದ್ದಲ್ಲಿ ಎಲ್ಲೆಲ್ಲಿರೋ ಹದ್ದುಗಳೆಲ್ಲ ಬಂದ್ಬಿಡ್ತಾವೆ ನೋಡಿ, ಡ್ರೋನ್ ನೋಡ್ಬಿಟ್ಟು ಯಾವುದೋ ಕಾಂಪಿಟೇಷನ್ ಅಂತ. ಹೇಳು ಗೈಸ್, ಇವರು ಹಣೆಗೆ ಫೋರ್ಹೆಡ್ ಕಿಸ್ ಮಾಡಿ ಅಂತಿದ್ದಾರೆ. ಅಕ್ಕ ಮಾಡ್ತಾನೆ ಇಲ್ಲ. ನೀವೇ ಮಾಡಿ ಅಂತೆ. ಮಾಡಿದ್ರು ಕೊನೆಗೂ. ಈ ಸಂದರ್ಭದಲ್ಲಿ ನಡಿ ತಿರ್ಕೊಂಬಿಡು, ನಾವು ಹೋಗ್ಬಿಡೋಣ. ರೈಟ್ ಅಬೌಟ್ ಟರ್ನ್. ನಡಿ ಸಾಗರ್, ಈ ಕಣ್ಣಲ್ಲಿ ಇನ್ನೇನೇನೆಲ್ಲ ನೋಡ್ಬೇಕು. ನಡಿ. ಗೈಸ್, ಕ್ಯಾಮ್ರಾಮನ್ ಅಲ್ಲಿದ್ದಾರೆ. ಈ ಬೋಟ್ ಅಂಕಲ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಹೆಂಗ್ ಮಾಡ್ಬೇಕಂತ. ಅಂಕಲ್, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್? ಇದು ನಮ್ಗೆ 5 ವರ್ಷ. ಬಾಯ್. ಹೆಂಗ ಅನ್ಸುತ್ತಿದೆ? ಜಾಲಿ ಅಕ್ಕ, ಅಲ್ಲಾಡ್ತಾ ಫ್ಲಿಪ್ಪು, ಹುಷಾರು. ಓ ಹಂಗ್ ಮಾಡ್ಬೇಕಂತ ಅದೇ ಅನ್ನ. ಓ ಸೂಪರ್, ಸೂಪರ್, ವಾವ್. ಬಜಾಜ್ ಗಾಡಿ ಡಿಗ್ 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 ಸ್ಟಾರ್ಟ್. ಯಮಹಾ ಹೌದಾ ಗೈಸ್? ನನಗೆ ಇದೆಲ್ಲ ನೋಡ್ತಿದ್ರೆ ಏನು ಅನಿಸ್ತಾ ಇದೆ ಗೊತ್ತಾ ಗೈಸ್? ಸಾಗರ್ ಗುರ್ಸೋಣ ಅಂತ. ನಿಂಗಿಂತ ದೊಡ್ಡವ್ರದ್ದು ಆಗ್ತಾ ಇದೆ ಮದುವೆ, ನಮ್ಮ ಕ್ಲಾಸ್ ಅವ್ರದ್ದು ಆಗ್ತಾ ಇದೆ, ನಿನಗಿಂತ ಚಿಕ್ಕವ್ರದ್ದು ಆಗ್ತಿದೆ. ನಿನ್ನ ಎಕ್ಸ್ದು ಎಂಗೇಜ್ಮೆಂಟ್ ಆಗೋಯ್ತು. ನನಗೆ ಎಕ್ಸಿ ಇಲ್ಲ, ಯಾವುದೂ ಇಲ್ಲ. ಗೈಸ್, ನೆಕ್ಸ್ಟ್ ಎಕ್ಸ್ದು ಎಂಗೇಜ್ಮೆಂಟ್ ಆಗೋಯ್ತು ಗೈಸ್. ಇಂದು ನೋಡಿ ಮುಖ ನೋಡಿ. ಅಷ್ಟೇ ಸೈಲೆಂಟು, ಅಣ್ಣ ಫುಲ್ ಸೈಲೆಂಟು. ಪಾಪ ಗೈಸ್. ನೋಡ್ಲಿ, ಯಾರು ಅಂತ ಹೇಳಲ್ಲ ಗೈಸ್ ನಾನು. ನೋಡಿ ಗೊತ್ತಿರೋರು ಗೊತ್ತು, ಗೊತ್ತಿಲ್ಲದೆ ಇರೋರಿಗೆ ಡೊಣ್ಣು.
ಅಳ್ತಾ ಇದ್ದಾನೆ ನೋಡಿ ನೋಡಿ, ಮುಖ ಹೆಂಗೆ ಹಿಡ್ಕೊಬಿಟ್ಟಿದ್ದಾನೆ ಆಲ್ರೆಡಿ ಅವನು. ಮುಖನ ಒಳ್ಳೆ ತೋರಿಸು, ಅಷ್ಟೇ ಅಳುನೇ ಬಂದ್ಬಿಡ್ತು. ಅಳು ಗಿಳು ನಮಗೆಲ್ಲ ಚಾನ್ಸೇ ಇಲ್ಲ. ಏನು ಅಳು ಇಲ್ಲ, ನಾವೆಲ್ಲ ಮಾಡಲ್ಲ ಆಯಿತಾ. ಒಬ್ಬರು ಬಿಟ್ಟೋಗೋರಂತ ನಾವು ಹತ್ಕೊಂಡು ಕೂತ್ಕೊಂಡ್ರೆ ಲೈಫ್ ಸಾಗಲ್ಲ. ಅದು ನಿಜ ತಾನೇ, ಏನು ಮಾಡೋಕ್ಕಾಗಲ್ಲ. ಬಿಟ್ಟೋದವ್ರು ಬಿಟ್ಟೋಗ್ಲಿ, ಇದ್ದವ್ರು ಇರಲಿ. ಇದ್ದವ್ರನ್ನ ಚೆನ್ನಾಗಿ ನೋಡ್ಕೊಂಡು ನಾನು ಬಿಟ್ಟೋಗ್ರು ತಲೆ ಕೆಡ್ಸ್ಕೊಬೋದು ಅಷ್ಟೇ. ಪಂಚ್ ಕೊಟ್ಟ ಗೈಸ್ ಅವನು. ವೆರಿ ಗುಡ್, ಪ್ರೌಡ್ ಆಫ್ ಯು ಸಾಗರ್. ಇವತ್ತು ಇಲ್ಲೊಂದು ಪ್ಲೇಸಿಗೆ ಬಂದಿದ್ದೀವಿ. ಇವಾಗ ಅಲ್ಲಿ ಆವತಿ ಕೆರೆ ಹತ್ರ ಆಯಿತು, ಮಾರ್ನಿಂಗ್ ಅಲ್ಲಾಯಿತು, ಈವ್ನಿಂಗ್ ಆಫ್ಟರ್ನೂನ್ ಇಲ್ಲಾಯಿತು. ಇವಾಗ ಈವ್ನಿಂಗ್ ಇಲ್ಲಿ ಮಾಡೋಣ ಅಂತ ಅನ್ಕೋತಾ ಇದ್ದಾರೆ ಶೂಟು. ಬನ್ನಿ ನೋಡೋಣ. ಅಕ್ಕ ಇವಾಗ ಬೇರೆ ಕಾಸ್ಟ್ಯೂಮ್ ಹಾಕೋತಾರಂತೆ. ಏನೋ ಗೈಸ್ ನನಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಸುತ್ತಿ ಬೇಜಾರಾಗ್ತಿದೆ. ಇವಾಗ ಮನೆಗೆ ಹೋಗ್ಬಿಡೋಣ ಅನ್ನೋಷ್ಟು ಆಗ್ತಿದೆ. ಯಾಕಂದರೆ ಎದ್ದೇಳೋದೇ ನಾನು 11 ಗಂಟೆ ದಿನ. ನೋಡಿದ್ರೆ ಇವಾಗಿನ್ನ 4 ಗಂಟೆ 5 ಗಂಟೆ ಆಗಿರುತ್ತೆ ಅಂತ ಫೋನ್ ಎತ್ಕೊಂಡ್ರೆ ಬರೀ 1 ಗಂಟೆ 2 ಗಂಟೆ ಅಷ್ಟೇ. ಅದಕ್ಕೆ ಬೇಗ ಎದ್ದೇಳಬಾರ್ದು. ಶ್ರೀ ಇಂಟೀರಿಯರ್, ಸಾರಿ ರಶ್ಮಾ ಇಂಟೀರಿಯರ್. ಶ್ರೀ ನನ್ನ ಜಿಮ್ ಫ್ರೆಂಡ್ ಕರೆದು ಶ್ರೀ ಅಂತಲೇ ಬರುತ್ತೆ ನಂಗೆ ಎಲ್ರಿಗೂ. ಅಲ್ಲಿ ಒಳಗಡೆ ಔಟ್ಫಿಟ್ ಚೇಂಜ್, ಸಾಗರ್ದ ಔಟ್ಫಿಟ್ ಚೇಂಜ್. ರೇಷ್ಮಾ ನಂಗೋಸ್ಕರ ಫಿಲ್ಮ್ಯಾಟಿಕ್ ಶಾರ್ಟ್ಸ್ ತಕ್ಕೊಡ್ತಿದ್ದಾಳೆ. ಅಲ್ಲಿಗೆ ಹೋಗೋಣ ಇರು. ಅಲ್ಲಿ ಅವರು ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬಂದಿದ್ದಾರೆ ಗೈಸ್, ಅದು ತೋರಿಸ್ತೀನಿ ಬನ್ನಿ. ಕ್ಯಾಮ್ರಾ ಟೀಮ್ ಮಾತಾಡ್ತಾ ಇದ್ದಾರೆ. ಆ ಥರ ಬರ್ಬೇಕು ಎನರ್ಜಿಯಿಂದ. ಬೇಗ ಈಚೆಗೋಣ. ರೆಡಿ, 1 2 3 ಆ್ಯಕ್ಷನ್. ಲುಕಿಂಗ್ ಹ್ಯಾಂಡ್ಸಮ್, ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಗೈಸ್ ಇಲ್ಲಿ ಏನು ಸಕ್ಕತ್ತಾಗಿದೆ ಗೈಸ್ ಇಲ್ಲಿ. ವಾ ಹೇ ಒಬ್ಬೊಬ್ಬ ನೇಚರ್ ಅಂದರೆ ಇದು ಗುರು. ಮನೆಯಿಂದ ಆಚೆ ಬಂದರೆ ಹಿಂಗೆ ಕಾಣಿಸ್ಬೇಕು, ಆ ಥರ ಮನೆ ಕಟ್ಟಬೇಕು. ಈ ಥರ ನೇಚರಲ್ಲೇ ಇರಬೇಕು ಮನೆ. ಸ್ಕಿಡ್ ಆದರೆ ಮಾತ್ರ ಸರಿಯಾಗಿ ಬೀಳ್ತೀನಿ. ಇವನು ನನಗೆ ಬೆಳಗ್ಗೆಯಿಂದ ಕಾಟ ಕೊಟ್ಟ, ಇವಾಗ ಇವಳಿಗೆ ಕಾಟ ಕೊಡ್ತಿದ್ದಾಳೆ ಫೋಟೋ ತೆಗಿ ಅಂತ. ಏನು ಗೈಸ್ ಸಕ್ಕತ್ತಾಗಿದೆ ಗೈಸ್. ಅಂದರೆ ಜಾರು ಬಿಡ್ತೀನಿ ಅಂತ ಭಯ. ಯಾಕಂದರೆ ಇವಾಗಷ್ಟೇ ಮಳೆ ಜೋರಾಗಿ ಬಂತು, ನಿಂತೋಯ್ತು. ಆಲ್ರೆಡಿ ಬಿಸಿಲು ಬರ್ತಿದೆ. ಇವಾಗ ರೈನ್ಬೋ ಬರುತ್ತೆ. ಅವ್ರು ಮಾಡ್ತಾಯಿದ್ದಾರೆ, ಅವ್ರಿಗೆ ಬರ್ತಾ ಇಲ್ಲ. ನಾನು ರೇಷ್ಮೆ ಮಾಡ್ತೀವಿ. ಅವ್ರು ಏನು ಕೊಟ್ಟಿದ್ದು ನಾನು ಹುಡುಗನ ಹಿಂಗೆ ಮಾಡಬೇಕು. ಸ್ಟಾರ್ಟ್. ಇಲ್ಲಿ ನೋಡಿ, ಇಲ್ಲಿ ಮಾಡಿ ತೋರಿಸ್ತಾರೆ. 1 2 3 ಆ್ಯಕ್ಷನ್. ಗೈಸ್ ಯಾರು ಬಂದಿದ್ದಾರೆ ನೋಡಿ ಗೈಸ್. ಪ್ರೇಮ್ ಚಿರು, ಒನ್ ಆ್ಯಂಡ್ ಓನ್ಲಿ. ಹಾಯ್ ಪ್ರೇಮ್. ನಮಸ್ತೆ. ಹಲೋ ಪ್ರೇಮ್. ಹಾಯ್. ನಾವು ಕೇರಮ್ ಬೋರ್ಡ್ ಆಡೋಣ ಅಂತ ಕೂತ್ಕೊಂಡು ಎಲ್ಲ ಅನಿಸ್ತಾ ಇದೆ. ಪ್ರೇಮ್ ನಿನಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ 5 ಗಂಟೆಗೆ ಬರ್ತೀನಿ ಅಂತ 3:30 ಬಂದಿರೋದು. ವಿಚಿತ್ರ ಅದು ನೀನು ಹೇಳಬೇಕು. 5 ಗಂಟೆಗೆ ಬರ್ತೀನಿ ಬೆಳಗ್ಗೆ ಅಂದವನು. ನೀನು ಹೇಳು ಎಕ್ಸ್ಪೀರಿಯನ್ಸ್. ಇವನು ನೆನೆ ಜಾಸ್ತಿ ವೆಯ್ಟ್ಸ್ ಹಾಕ್ಬಿಟ್ಟು ಸಪೋರ್ಟ್ ಕೊಡ್ತೀನಿ ಮಾಡು ಅಂತ ಅಂದ್ಬಿಟ್ಟು ಜಾಸ್ತಿ ವೆಯ್ಟ್ಸ್ ಓಡಿಸ್ಬಿಟ್ಟ. ಫುಲ್ಲು ಕೈ ನೋವ್ತಿದೆ, ವ್ಲಾಗ್ ಮಾಡೋಕ್ಕೂ ಆಗ್ತಾಯಿಲ್ಲ. ಫುಲ್ ಬಾಡಿ ಪೇನ್ ಬರ್ತಾಯಿದೆ, ಹಶು ಆಗ್ತಾಯಿದೆ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು ನಿದ್ದೆ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು ನಿದ್ದೆ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು ನಿದ್ದೆ ಇಲ್ಲ. ರೆಸ್ಟ್ಲೆಸ್ಸಾಗಿ ಓಡಾಡ್ತಾ ಇರೋದಕ್ಕೆ ಇನ್ನೂ ಒಂಥರ ಸುಸ್ತಾಗ್ತಾಯಿದೆ. ಬೆಳಗ್ಗೆ 10 o'clockಗೆ ತಿಂದಿರೋದು, ಇನ್ನು ನೀರು ಕೂಡ ಕುಡಿದಿಲ್ಲ. ನೀನು ಇವಾಗ ಆರಾಮಾಗಿ ಬರ್ತಾಯಿದ್ಯಾ. ನೀರು ಬಟ್ಲಾ ತಗೊಂಬರ್ತಿದ್ನಲ್ಲ ಹೇಳಿದ್ರೆ. ಕೈ ನೋತೆ ಕೈಸಲ್ಲಿ ನೋಡಿ ಹಾವು. ಗೈಸ್ ಊಟ ಆಯಿತು, ಇಲ್ಲಿನೂ ಶೂಟ್ ಆಯಿತು. ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ ಎಲ್ಲಪ್ಪ ಅದೇ ಡಿಸ್ಕಸ್ ಮಾಡ್ತಾರೆ.
ನನಗಂತೂ ಒಂಚೂರು ಉಸಿರೇ ಇಲ್ಲ, ಮನೆಗೆ ಹೋಗ್ಬಿಡೋಣ ಅನಿಸ್ತೀವಿ. ಇದ್ದೀನಿ ವರ್ಕೌಟ್ ಮಾಡಿದ್ದಕ್ಕೆ, ಇಲ್ಲ ನಾನು ಇರ್ತಿದ್ದೆ ತಾನೇ. ಓಕೆ ಗೈಸ್, ನಮ್ಮದು ಚಾರ್ಜ್ ಕಡಿಮೆ ಇದೆ, ಬ್ಲಾಗ್ ಮಾಡೋ ಇಂಟ್ರೆಸ್ಟು ಇಲ್ಲ ನನಗೆ ಇವಾಗ. ಎಲ್ಲ ಹೊಟ್ಟೈತು ನಿಮಗೆ. ಅಲ್ಲಿ ನೋಡಿ ಬೇರೆ ಔಟ್ಫಿಟ್, ಇವಾಗ ಸ್ಯಾರಿ ಔಟ್ಫಿಟ್. ಅಕ್ಕ ಬಾವ ಔಟ್ಫಿಟ್ ಚೆಕ್. ಲಾಸ್ಟ್ ಔಟ್ಫಿಟ್ ಇದು ಗೈಸ್. ಸೊ ಮನೆಗೆ ಹೋಗೋಕೆ ಹೋಗು ಅಂತ ಕಳಿಸ್ತವನೆ ಪಾಪ. ಬೆಳಗ್ಗೆ 5 ಗಂಟೆಗೆ ಬಂದವಳೆ, ಅದನ್ನಿಂದ ಮತ್ತೆ ವರ್ಕೌಟ್ದು ಬಾಡಿ ಪೇನ್ ಇದೆ, ತುಂಬ ಸುಸ್ತಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ರೇಷ್ಮಾ ಮನೆಗೆ ಹೋಗ್ತೀವಿ, ನೀನು ಅಲ್ಲಿಗೆ ಹೋಗು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊಬಮ್ಮ ಎಂಡ್ ಮಾಡಿಬಿಡೋಣ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬೇರೆ ಸೀರೀಸಲ್ಲೆಲ್ಲ ಬರ್ತೀವಿ ನಾವು. ಸೊ ಏನು ಹೇಳ್ತಿದ್ದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್.